ನಮಸ್ಕಾರ ನಾವು ಇವತ್ತು ನೋಡ್ತಾ ಇರೋದು ವಿಶ್ವವಿಖ್ಯಾತ ದೊಡ್ಡ ಆಲದ ಮರದ ಬಗ್ಗೆ. ಸೊ ಬನ್ನಿ ಇದರ ಚರಿತ್ರೆ ಎಲ್ಲ ನೋಡ್ತಾ ಹೋಗೋಣ. ಏನು ಈ ಮರ ಎಷ್ಟು ದೊಡ್ಡ ಗಾತ್ರವಾಗಿ ಬೆಳೆದಿದೆ, ಹೆಂಗ್ ಬೆಳೀತು, ಏನು ಯಾವಾಗಿಂದ ಇದು ಇದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಇದು ಪ್ರೆಸೆಂಟ್ ಇವಾಗಿರೋ ತೋಟಗಾರಿಕೆ ಬಂದ್ಬಿಟ್ಟಿದೆ ಕರ್ನಾಟಕ ಸರ್ಕಾರ ಅಂಡರಲ್ಲಿದೆ. ಸೊ ಅವರೇ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಳ್ತಾ ಹೋಗ್ತಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಈ ಥರ ಎಲ್ಲ ಏನಿದೆ ಸರೌಂಡಿಂಗು ಹಿಂಗೆಲ್ಲ ರೆಡಿ ಮಾಡಿರಲಿಲ್ಲ. ಸೊ ಹೆಂಗಂದ್ರೆ ಹಂಗೆ ಅಡ್ಡದಿಡ್ಡಿ ಒಳಗಡೆ ಎಲ್ಲ ಓಡಾಡ್ಬಿಡ್ಬೋದಿತ್ತು. ಬಟ್ ಇವಾಗ ಏನಂದರೆ ಒಂದು ಸಿಸ್ಟಮೆಟಿಕ್ ಆಗಿ ರೆಡಿ ಮಾಡಿದ್ದಾರೆ. ಸೆಟ್ಟಿಂಗ್ ಎಲ್ಲ ಅಕ್ಕಪಕ್ಕ ಒಳ್ಳೊಳ್ಳೆ ಕಲ್ಲೆಲ್ಲ ಹಾಕಿ ಇಕ್ಕಿದ್ದಾರೆ ಕ್ಲೀನಾಗಿ. ಜೊತೆಗೆ ರೆಸ್ಟ್ ಮಾಡೋದಕ್ಕೂ ಒಳ್ಳೆ ಜಾಗ, ಇದು ಸ್ಟಡಿ ಮಾಡೋರ್ಗು ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ವಿಸಿಟಿಂಗ್ ಕೊಟ್ಟಾಗ ಫ್ಯಾಮಿಲಿ ಜೊತೆ ನೋಡೋದಕ್ಕೂ ಕೂಡ ಒಳ್ಳೆ ಪ್ಲೇಸು. ನಾವು ಈ ಪ್ಲೇಸ್ನ ಈ ವಿಡಿಯೋ ಮಾಡೋದಕ್ಕೋಸ್ಕರನೇ ದೊಡ್ಡ ಆಲದ ಮರಕ್ಕೆ ಬಂದಿದ್ದೀವಿ. ಇದು ಎಲ್ಲಿಂದ ಬರ್ತೀವಿ ನಾವು ಅಂದರೆ ಕೆಂಗೇರಿಯಿಂದ ಇಲ್ಲಿಗೆ ಜಸ್ಟ್ 13 ಕಿಲೋಮೀಟರ್ ಇದೆ. ಇದು ರಾಮವಳ್ಳಿಯಿಂದ ಬರುತ್ತೆ ಮತ್ತು ರಾಮವಳ್ಳಿಯಿಂದ ಕ್ಯಾತವಳ್ಳಿಗೆ ಬಂದರೆ ಅಲ್ಲೇನೆ ದೊಡ್ಡ ಆಲದ ಮರ ನಮಗೆ ಸಿಗುತ್ತೆ. ಇಲ್ಲಿಗೆ ಬಸ್ ಕೂಡ ಅವೈಲೇಬಲ್ ಇದೆ. ಜೊತೆಗೆ ಬೈಕಲ್ಲಿ ಆರಾಮ್ ಬರ್ತೀವಿ ಅಂದರೆ ಆರಾಮಾಗಿ ಬರ್ಬೋದು. ಸೊ ಇದ್ರ ಇತಿಹಾಸನ ನಾವು ನೋಡ್ತಾ ಹೋದರೆ ಇದಕ್ಕೆ 400 ವರ್ಷಗಳ ಇತಿಹಾಸ ಇದೆ. ಸೊ ಅಷ್ಟು ಹಿಂದಿಲಿಂದ ಇರುವಂತಹ ಒಂದು ದೊಡ್ಡ ಮರ ಇದು. ಇಂತಹ ಮರಗಳು ನಮಗೆ ನೋಡೋಕ್ಕೆ ಸಿಗೋದು ಬರೀ 4 ಸ್ಟೇಟಲ್ಲಿ. ಸೊ ಫಸ್ಟ್ ಒನ್ನು ನಾವು ನೋಡೋದಕ್ಕೆ ಸಿಗೋದು ಆಂಧ್ರದಲ್ಲಿ ಒಂದಿದೆ, ಮತ್ತು ಕೋಲ್ಕತ್ತಾದಲ್ಲಿ ಸೆಕೆಂಡ್ ಒನ್ ಇದೆ, ತಮಿಳ್ನಾಡಲ್ಲಿ 3ನೇದಿದೆ, ಮತ್ತು 4th ಒನ್ ಅಂದರೆ ಅತಿ ದೊಡ್ಡ ವಿಶ್ವವಿಖ್ಯಾತ ಆಲದ ಮರ ಅಂದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಈ ದೊಡ್ಡ ಆಲದ ಮರವೇ. ಬಟ್ ಇದ್ರದ್ದು ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಇದರ ಮೂಲ ಮರ ಏನಿರುತ್ತೆ ದೊಡ್ಡ ಮರ, ಅದಕ್ಕೆ 2000ರಲ್ಲಿ ರೋಗದಿಂದ ಸತ್ತೋಗುತ್ತೆ. ಸೊ ಇದು ಅದರ ಬೇರುಗಳಿಂದ ಹರಡಿಕೊಂಡಿರುವಂತಹ ಮರಗಳು. ಇದು ಇವಾಗ ಏನಂದರೆ ಇನ್ನೂ ಜಾಸ್ತಿ ಹಬ್ಕೊಂಡು ಇನ್ನೂ ಹೋಗ್ತಾ ಇದೆ. ಸೊ ನಮಗೆ ಹಳೆ ಮೂಲ ಮರ ನೋಡೋಕ್ಕೆ ಸಿಗೋದಿಲ್ಲ, ಅದು ರೋಗದಿಂದ ಸಂಪೂರ್ಣ ಹೋಗಿರುತ್ತೆ. ಅದರ ಬೇರುಗಳಿಂದ ಏನು ಉತ್ಪತ್ತಿಯಾಗಿತ್ತು ಉಟ್ಕೊಂಡಿತ್ತು ಆ ಮರನೇ ಈ ಥರ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಇಲ್ಲಿನ ವಿಸಿಟಿಂಗ್ ಟೈಮ್ ಏನಿರುತ್ತೆ ಅಂದರೆ ಮಾರ್ನಿಂಗ್ 8 o'clock ಈವ್ನಿಂಗ್ 5:30 PM ಒಳಗಡೆ ಯಾವಾಗ ಬೇಕಾದ್ರೂ ಆರಾಮಾಗಿ ವಿಸಿಟಿಂಗ್ ಮಾಡ್ಬೋದು, ನೋಡ್ಕೊಂಡು ಸುತ್ತಾಡ್ಕೊಂಡು ಬರ್ಬೋದು. ಜೊತೆಗೆ ಇಲ್ಲಿ ಫುಲ್ಲು ಕ್ಲೀನಿಂಗ್ ಇದೆ, ಹೈಜೆನಿಕ್ ಇದೆ ಅಂತಲೇ ಹೇಳ್ಬೋದು ಒಂದು ರೇಂಜಿಗೆ. ಸೊ ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ಇಷ್ಟೊಂದೇನು ಇರಲಿಲ್ಲ. ಬಟ್ ಇವಾಗ ಪ್ರೆಸೆಂಟಲ್ಲಿರೋ ಸಿಚುವೇಶನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಒಂದು ಚಿಕ್ಕ ಟೆಂಪಲ್ ಕೂಡ ಇದೆ. ಸೊ ಫ್ಯಾಮಿಲಿ ಸಮೇತ ವಿಸಿಟಿಂಗ್ ಮಾಡ್ತೀವಿ ಅಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗುತ್ತೆ. ನಾವು ಇದನ್ನು ನೋಡಬೇಕು ಅಂದ್ಬಿಟ್ಟೆ ಬೆಂಗಳೂರಿಂದ ಅಲ್ಲಿವರೆಗೂ ಹೋಗಿದ್ದು. ಬಟ್ ಚೆನ್ನಾಗಿತ್ತು ಗುರು, ಓದಿದ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಇವಾಗ ಏನು ನೋಡ್ತಿದ್ದೀವಿ ಇದು ಬೇರುಗಳಿಂದನೇ ಉತ್ಪತ್ತಿ ಆಗ್ತಾ ಹೋಗಿರುವಂತಹದ್ದು. ಇದನ್ನು ಪ್ರೆಸೆಂಟಲ್ಲಿ ಕೂಡ ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ, ಚೆನ್ನಾಗಿದೆ ಗುರು. ಮೊದಲೆಲ್ಲ ಏನಂದರೆ ಈ ಥರ ಆ ಕಡೆ ಈ ಕಡೆ ಬೇಲಿ ಥರ ಎಲ್ಲ ಹಾಕಿರಲಿಲ್ಲ. ಸೊ ಅವಾಗ ಏನು ಮಾಡೋರು, ಈ ಕಪಲ್ಸ್ ಈ ಥರ ಎಲ್ಲ ಹೋದ್ರು ಅಂದರೆ ಭಗ್ನ ಪ್ರೇಮಿಗಳು ಕೆತ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋರು ಅವ್ರ ಇನ್ಸಿಲ್ಗಳ ನೇಮ್ಗಳನ್ನೆಲ್ಲನೂ. ಕೆಲವು ಕಡೆ ಅದು ಸಿಗುತ್ತೆ, ಕೆತ್ತನೆಗಳ್ನ ನೋಡ್ಬೋದು ನಾವು. ಬಟ್ ಇವಾಗಿರೋ ಪ್ರೆಸೆಂಟಲ್ಲಿ ತೋಟಗಾರಿಕೆ ಏನು ಕಂಟ್ರೋಲ್ ಮಾಡಿದೆ ಕರ್ನಾಟಕ ಸರ್ಕಾರ, ಸೊ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೆ. ಒಳಗಡೆ ಎಲ್ಲ ಹಂಗೆಲ್ಲ ಅಡ್ಡದಿಡ್ಡಿ ಹೋಗೋಂಗಿಲ್ಲ. ಈ ಸರೌಂಡಿಂಗ್ ಏನಿದೆ ಇಲ್ಲೇನೆ ಸೆಟ್ಟಿಂಗ್ ಎಲ್ಲ ಒಳ್ಳೆ ವ್ಯವಸ್ಥೆ ಇದೆ ಅಪ್ಪ. ಆರಾಮಾಗಿ ಕುಂತ್ಕೊಂಡು ಸುತ್ತಾಡ್ಕೊಂಡು ತಿರುಗಾಡ್ಕೊಂಡು ನೋಡ್ಕೊ ಬರ್ಬೋದು. ಇಲ್ಲಿ ನಾನು ಫಸ್ಟ್ ಟೈಮ್ ಹೋದಾಗಲೂ ಯಾವುದೇ ಥರದ ಟಿಕೆಟ್ ಏನು ಇರಲಿಲ್ಲ, ಎಂಟ್ರೆನ್ಸ್ ಫೀಸ್ ಏನು ಇರಲಿಲ್ಲ. ಸೊ ಈ ಸಲ ಬಂದಾಗಲೂ ಅಷ್ಟೇ ಡೈರೆಕ್ಟ್ ಓಪನೇ ಇತ್ತು, ಎಂಟ್ರೆನ್ಸ್ ಫೀಸ್ ಏನು ತಗೊಂಡಿಲ್ಲ. ನಾನು ಬಂದೆ, ಒಳಗಡೆ 1-2 ರೌಂಡ್ ಆಗ್ತೆ, ಆರಾಮಾಗಿ ಒಂದು 1/2 hour ರೆಸ್ಟ್ ಮಾಡಿದೆ. ಸೊ ಮತ್ತೆ ಹೊರಡ್ತೀವಿ. ನೀವು ಯಾರಾದರೂ ಫ್ಯಾಮಿಲಿ ಸಮೇತ ವಿಸಿಟಿಂಗ್ ಕೊಡ್ತೀವಿ ಅಂದ್ಕೊಂಡಿದ್ರೆ ಕೊಡಿ, ಚೆನ್ನಾಗಿದೆ ಆರಾಮಾಗಿ ಪ್ಲೇಸು. ಕೆಂಗೇರಿಯಿಂದ ಬರ್ತೀವಿ ನಾವು ಬೈಕಲ್ಲಿ ಏನಾರ ಅಂತ ಅಂದರೆ 13 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಬಸ್ ಕೂಡ ಇದೆ, ರೂಟಿಂಗ್ ಬಸ್ಸಲ್ಲಿ ಬರ್ಬೋದು. ಕೆಂಗೇರಿಯಿಂದನೇ ಡೈರೆಕ್ಟ್ ಬಸ್ಗಳಿದ್ದಾವೆ. ಆದರೂ ಚೆನ್ನಾಗಿದೆ ಗುರು, ಇದು ಒಂದು ನಮಗೆ ಹೆಮ್ಮೆ ಅಂತಲೇ ಹೇಳ್ಕೋಬೋದು. ಯಾಕೆಂದರೆ ಅತಿ ದೊಡ್ಡ ವಿಶ್ವವಿಖ್ಯಾತ ಆಲದ ಮರಗಳಲ್ಲಿ ಒಂದಾದಂತಹ 4ನೇ ಸ್ಥಾನದಲ್ಲಿರುವಂತಹ ಈ ಆಲದ ಮರ, ದೊಡ್ಡ ಆಲದ ಮರ ಏನಿದೆ ಇದು ನಮ್ಮ ರಾಜ್ಯದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಬೆಂಗಳೂರಿನ
ಪಕ್ಕದಲ್ಲೇ ಇರುವುದು ನಮಗೆ ಖುಷಿ ಅಂತಲೇ ಹೇಳ್ಕೋಬೋದು ಗುರುವೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಆ ಕಡೆ ಈ ಕಡೆ ಸುತ್ತಮುತ್ತ ಏನಿದೆ ಇದೆಲ್ಲ ಬೇರಿಂದನೇ ಬಂದಿರೋದು. ಅದ್ರ ಜೊತೆಗೆ ಈ ತೋಟಗಾರಿಕೆ ಏನು ಮೇಂಟೈನ್ ಮಾಡ್ತಿದ್ದಾರೆ, ಚಿಂದಿಯಾಗಿ ಮೇಂಟೈನ್ ಮಾಡ್ತಿದ್ದಾರೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಸಮ್ಮರ್ ಟೈಮಲ್ಲಂತೂ ಮಸ್ತ್ ಇದೆ ಗುರು. ರೆಸ್ಟ್ ಮಾಡೋದಕ್ಕೂ ಚೆನ್ನಾಗಿದೆ, ಇಲ್ಲಿ ವಿಸಿಟಿಂಗು ಚೆನ್ನಾಗಿದೆ, ಪ್ಲೇಸ್ ಮಾತ್ರ ಚಿಂದಿಯಾಗಿದೆ. ಹೋದಾಗ ಈ ಕಡೆ ವಿಸಿಟಿಂಗ್ ಕೊಟ್ಕೊಂಡು ಹೋಗಿ. ಕೆಂಗೇರಿ ನಿಯರ್ ಹೋಗ್ತಿದ್ರಿ ಅಂದರೆ ಏನಿಲ್ಲ, ಒಳಗೆ ಒಂದು 10 ಕಿಲೋಮೀಟ್ರ್ ಆರಾಮಾಗಿ ಹೋಗಿದ್ದು ಬರ್ಬೋದು. ಸೊ ಅದರಿಂದ ಮುಂದಕ್ಕಿನ್ನ ಹೋಗ್ತೀವಿ ಅಂದರೆ ಡ್ಯಾಮೆಲ್ಲ ಇದೆ. ಸದ್ಯಕ್ಕೆ ಈ ವಿಡಿಯೋ ನೋಡಿ ಖುಷಿ ಪಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.